My dear students, welcome to Learn Easy YouTube channel. Like, share and subscribe. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಹೊಸ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಯಸ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ರೂಲ್ಸನ್ನು ನೋಡೋದಾದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಫಾರ್ಮ್ಡ್ ಬೈ ಯೂಸಿಂಗ್ ಫಾರ್ಮ್ಸ್ ಆಫ್ ದ ವರ್ಬ್ ಟು ಹ್ಯಾವ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಹ್ಯಾವ್ ಆ್ಯಂಡ್ ಹ್ಯಾಸ್ ಆರ್ ಹೆಲ್ಪಿಂಗ್ ವರ್ಬ್ಸ್. ಆಸನ್ನ ವರ್ತಮಾನ ಕಾಲ ಅಂತ ನಾವು ಕರಿತೀವಿ. ಇಲ್ಲಿ ಕ್ರಿಯಾಪದಗಳ ಸಂಖ್ಯೆ 2 ಇರ್ತತಿ. ಒಂದು ಸಹಾಯಕ ಕ್ರಿಯಾಪದ ಇರ್ತತಿ, ಒಂದು ಮುಖ್ಯ ಕ್ರಿಯಾಪದ ಇರ್ತತಿ. ಸಹಾಯಕ ಕ್ರಿಯಾಪದಗಳಾಗಿ ಯಾವ ಬರ್ತಾವಪ್ಪ ಅಂತಂದ್ರೆ ಹ್ಯಾವ್ ಮತ್ತು ಹ್ಯಾಸ್ಗಳು ಬರ್ತಾವೆ. ಹಿ ಶಿ ಇಟ್ಗಳ ಮುಂದೆ ಅಂದ್ರೆ ಥರ್ಡ್ ಪರ್ಸನ್ನೊಳಗೆ ಸಿಂಗ್ಯುಲರ್ ನಂಬರ್ನಾಗ ಮಾತ್ರ ಹ್ಯಾಸ್, ಉಳಿದ ಕಡೆ ಎಲ್ಲ ಹ್ಯಾವ್ ಸಹಾಯಕ ಕ್ರಿಯಾಪದ ಆಗುತ್ತದೆ. ಅಂದ್ರೆ ಹ್ಯಾವ್ ಫಾರ್ ಐ, ವಿ, ಯು, ದೇ. ಐದ ಮುಂದೆ, ಉಯ್ದ ಮುಂದೆ, ಯುದ ಮುಂದೆ, ದೇದ ಮುಂದೆ ಹ್ಯಾವ್ ಬರ್ತದೆ. ಹಿ ಶಿ ಇಟ್ಗಳ ಮುಂದೆ ಹ್ಯಾಸ್, ಹ್ಯಾಸ್ ಫಾರ್ ಹಿ ಶಿ ಇಟ್. ಹಾಗಾದರೆ ಯಾವ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಬೇಕು ಅಂತ ನೋಡೋದಾದ್ರೆ, ಹಿಯರ್ ದ ವರ್ಕ್ ಕಂಪ್ಲೀಟೆಡ್ ಜಸ್ಟ್ ಓನ್ಲಿ. ಇಲ್ಲಿ ಕೆಲಸವು ಅದೇ ತಾನೇ ಮುಗಿದಿರ್ತದೆ. ಸಾದಾ ವರ್ತಮಾನ ಕಾಲದಲ್ಲಿ ಕೆಲಸವು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಪ್ರಾರಂಭವಾಗೋದಿರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಕೆಲಸ ಪ್ರಾರಂಭವಾಗಿರ್ತತಿ, ಆದರೆ ಇನ್ನೂ ಮುಗಿದಿರೋದಿಲ್ಲ. ಆದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನೊಳಗೆ ಕೆಲಸ ಅದೇ ತಾನೇ ಮುಗಿದಿರ್ತದೆ. ಇನ್ನು 4ನೇ ಪಾಯಿಂಟಿಗೆ ಹೋಗೋದಾದ್ರೆ, ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮೇನ್ ವರ್ಬ್ ಶುಡ್ ಬಿ ರಿಟರ್ನ್ ಇನ್ V3 ಫಾರ್ಮ್ ಆರ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನಾವೇನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕರಿತೀವಲ್ಲ, ಈಗ ಗೋ ಅಂತಿದ್ರೆ ಗಾನ್, ಡೂ ಅಂತಿದ್ರೆ ಡನ್, ಈ ಥರ V3 ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿಯೇ ಬರೆಯಬೇಕನ್ನೋದು ನಿಯಮ. ಹಾಗಾದರೆ ಒಂದು ವರ್ಬನ್ನು ತೆಗೆದುಕೊಂಡು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಅಲ್ಲಿ ಫಾರ್ಮ್ಸ್ ಆಫ್ ದ ವರ್ಬ್ ಟು ರೈಟ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನಾನು ಹೆಡ್ಡಿಂಗ್ ಹಾಕಿದ್ದೀನಿ. ಅಲ್ಲಿ ಸಿಂಗುಲರ್ ನಂಬರ್, ಪ್ಲೂರಲ್ ನಂಬರ್ ಕೊಟ್ಟೀನಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹಾಕೀನಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಐ ಹ್ಯಾವ್ ರಿಟರ್ನ್. ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗೈತಿ. ರೈಟ್ ದ V3 ಫಾರ್ಮ್ ರಿಟರ್ನನ್ನು ಅಲ್ಲಿ ಮೇನ್ ವರ್ಬ್ ಆಗಿ ಬಳಸೀನಿ. ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್ ವಿ ಹ್ಯಾವ್ ರಿಟರ್ನ್. ಪ್ರಥಮ ಪುರುಷ ಏಕವಚನ ನಾನು ಬರೆದೆನು, ಪ್ರಥಮ ಪುರುಷ ಬಹುವಚನ ನಾವು ಬರೆದೆವು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಯು ಹ್ಯಾವ್ ರಿಟರ್ನ್, ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್ ಯು ಹ್ಯಾವ್ ರಿಟರ್ನ್. ದ್ವಿತೀಯ ಪುರುಷ ಏಕವಚನ ನೀನು ಬರೆದಿ, ದ್ವಿತೀಯ ಪುರುಷ ಬಹುವಚನ ನೀವು ಬರೆದಿರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹಿ ಹ್ಯಾಸ್ ರಿಟರ್ನ್, ಶಿ ಹ್ಯಾಸ್ ರಿಟರ್ನ್, ಇಟ್ ಹ್ಯಾಸ್ ರಿಟರ್ನ್. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಹ್ಯಾವ್ ರಿಟರ್ನ್. ತೃತೀಯ ಪುರುಷ ಏಕವಚನ ಅವನು ಬರೆದನು, ಅವಳು ಬರೆದಳು, ಅದು ಬರೆಯಿತು. ತೃತೀಯ ಪುರುಷ ಬಹುವಚನ ಅವರು ಬರೆದರು, ಅವುಗಳು ಬರೆದವು. ಹಾಗಾದರೆ ಪರೀಕ್ಷೆ ಒಳಗೆ ನಿಮಗೆ ಯಾವ ರೀತಿ ಇದ್ರ ಮೇಲೆ ಎಕ್ಸಾಮ್ನೊಳಗೆ ಕ್ವಶನ್ಗಳು ಬರ್ತಾವೆ ಅನ್ನೋದನ್ನು ಒಂದು 2 ಎಕ್ಸಾಂಪಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ರವಿ ಅನ್ನೋದು ಇಲ್ಲಿ ಸಬ್ಜೆಕ್ಟ್, ಅದ್ರ ಮುಂದೆ ಒಂದು ಡ್ಯಾಶ್ ಕೊಟ್ಟಿರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬ್ರ್ಯಾಕೆಟ್ನಾಗ ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ಕೊಟ್ಟಿರ್ತಾರೆ. ಟು ಹ್ಯಾವ್ ಅನ್ನು ಹೆಲ್ಪಿಂಗ್ ವರ್ಬ್ ಮಾಡಿರಿ, ಅದ್ರ ಮುಂದೆ ಪ್ಲಸ್ ಹಾಕಿ ಟು ರೈಟ್ ಅನ್ನು ಮೇನ್ ವರ್ಬ್ ಮಾಡಿರಿ ಅಂತ ಕೊಟ್ಟಿದ್ರು ಅಂದ್ರೆ ಹೋಮ್ವರ್ಕ್ ಅಂತ ಕೊಟ್ಟಿರ್ತಾರೆ ಅಂತ ತಿಳ್ಕೊರಿ. ನೀವು ಅರ್ಥ ಮಾಡ್ಕೋಬೇಕು, ಇದನ್ನು ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯನೇ ಮಾಡ್ಬೇಕಂತ ನೀವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಇದಕ್ಕೆ ಆನ್ಸರ್ ಏನಾಗುತ್ತಂದ್ರೆ ರವಿ ಹ್ಯಾಸ್ ರಿಟರ್ನ್ ಹೋಮ್ವರ್ಕ್. ರವಿ ತನ್ನ ಹೋಮ್ವರ್ಕನ್ನು ಮುಗಿಸಿದ, ಬರೆದು ಮುಗಿಸಿದ ಅನ್ನುವಂಥ ಅರ್ಥ. ಅದೇ ರೀತಿ ದ ಪೀಪಲ್ ಡ್ಯಾಶ್ ಇಂಟು ಬ್ರ್ಯಾಕೆಟ್ ಟು ಹ್ಯಾವ್ ಪ್ಲಸ್ ಸೆಲೆಬ್ರೇಟೆಡ್, ಸೆಲೆಬ್ರೇಟ್ ಅಂತ ಕೊಟ್ಟಿರ್ತಾರೆ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ರಿಲಿಜಿಯಸ್ ಫಂಕ್ಷನ್. ದ ಪೀಪಲ್ ಅಂದ್ರೆ ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಆಗೋದ್ರಿಂದ ದ ಪೀಪಲ್ ಹ್ಯಾವ್ ಸೆಲೆಬ್ರೇಟೆಡ್, ಸೆಲೆಬ್ರೇಟೆಡ್ V3 ಫಾರ್ಮ್ ಸೆಲೆಬ್ರೇಟೆಡ್ ಆಗೋದ್ರಿಂದ ದ ಪೀಪಲ್ ಹ್ಯಾವ್ ಸೆಲೆಬ್ರೇಟೆಡ್ ರಿಲಿಜಿಯಸ್ ಫಂಕ್ಷನ್ಸ್. ಅಂದ್ರೆ ಜನರು ಧಾರ್ಮಿಕ ಆಚರಣೆಗಳನ್ನು ಮಾಡಿ ಮುಗಿಸಿದರು, ಇದೇ ತಾನೇ ಮುಗೀತು ಅನ್ನುವಂಥ ಅರ್ಥ.
ಹಾಗಾದರೆ ನಾನು ನಿಮ್ಗೆ ಯಾವ್ಯಾವ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಟು ಡಿಸ್ಕ್ರೈಬ್ ಆ್ಯಕ್ಷನ್ಸ್ ಆರ್ ಇವೆಂಟ್ಸ್ ಬಿಗಿನಿಂಗ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಯಿಂಗ್ ಅಪ್ ಟು ದ ಪ್ರೆಸೆಂಟ್ ಮೂಮೆಂಟ್ ಅಂದರೆ ಕ್ಷಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಏನನ್ನು ಡಿಸ್ಕ್ರೈಬ್ ಮಾಡ್ತೈತಿ, ಯಾವ ಥರದ ಆ್ಯಕ್ಷನ್ಗಳನ್ನು, ಚಟುವಟಿಕೆ ಕೆಲಸಗಳನ್ನು ಡಿಸ್ಕ್ರೈಬ್ ಮಾಡ್ತೈತೆ ಅಂದ್ರೆ, ಕೆಲಸ ಪಾಸ್ಟ್ನೊಳಗೆ ಪ್ರಾರಂಭ ಆಗಿರ್ತಿದ್ರು ಕೂಡ ಅದು ಈ ತನಕ ಪ್ರೆಸೆಂಟ್ ಮೂಮೆಂಟಿನವರೆಗೂ ಅದು ಏನಿರ್ತೈತಿ, ಚಾಲ್ತಿಯೊಳಗಿರ್ತೈತಿ. ಈಗ ಉದಾಹರಣೆಗೆ, ಐ ಹ್ಯಾವ್ ರಿಟರ್ನ್ 50 pages ಸೋ ಫಾರ್. ನಾನು ಸುಮಾರು 50 ಪುಟಗಳಷ್ಟು ಬರೆದು ಮುಗಿಸಿದೆ. ಕೆಲಸ ಪ್ರಾರಂಭ ಆಗಿ ಭಾಳತ್ತಾಗಿತ್ತು, ಆದರೆ ಈಗ ಜಸ್ಟ್ ಮುಗೀತು ಅನ್ನುವಂಥ ಅರ್ಥ. ಅದೇ ರೀತಿ ಇಂಟ್ರಾಗೇಟಿವ್ ಮಾಡೋದಾದರೆ, ಹ್ಯಾವ್ ಯು ಎವರ್ ಸೀನ್ ಅ ಕ್ರೊಕೊಡೈಲ್? ನೋಡಿರಿ, ಇಲ್ಲಿ ಹ್ಯಾವ್ ಕೂಡ ಬಳಕೆ ಆಯ್ತು. ಸೀನ್ ಅನ್ನೋದು ದ ವಿ3 ಫಾರ್ಮನ್ನು ನಾವಿಲ್ಲಿ ಬಳಸಿವಿ. ಅದೇ ರೀತಿ ಒಂದು ನೆಗೆಟಿವ್ ಮಾಡೋದಾದರೆ, ಐ ಹ್ಯಾವ್ ನೆವರ್ ಸೀನ್ ಅ ಸ್ನೇಕ್ ಬಿಫೋರ್. ಈ ಥರ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತಾ ಇದ್ದೀವಿ. ಅದರ ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಕ್ಸ್ಪ್ರೆಸ್ಸಸ್ ಅ ಪಾಸ್ಟ್ ಆ್ಯಕ್ಷನ್ ದ ರಿಸಲ್ಟ್ಸ್ ಆಫ್ ವಿಚ್ ಸ್ಟಿಲ್ ಕಂಟಿನ್ಯೂ ಆ್ಯಸ್ ಅಂತ ಹೇಳಿದೆ. ಐ ಹ್ಯಾವ್ ನೋನ್ ಹರ್ ಫಾರ್ 10 years. ಅವಳು ನನಗೆ ಸುಮಾರು 10 ವರ್ಷಗಳಿಂದ ಪರಿಚಯ, ಆ ಪರಿಚಯ ಇನ್ನೂ ಐತಿ ಅನ್ನುವಂಥ ಅರ್ಥ. ಅದೇ ರೀತಿ ಶಿ ಹ್ಯಾಸ್ ಬೀನ್ ಇಲ್ ಸಿನ್ಸ್ ಲಾಸ್ಟ್ ಮಂಡೇ. ಅವಳು ಕಳೆದ ಸೋಮವಾರದಿಂದ ಇವತ್ತಿನವರೆಗೂ ಅನ್ನುವಂಥ ಅರ್ಥ ಇದು. ಅವಳು ಕಳೆದ ಸೋಮವಾರದಿಂದಲೇ ಅನಾರೋಗ್ಯಕ್ಕೀಡಾಗಿದ್ದಾಳೆ ಅನ್ನುವಂಥ ಅರ್ಥ. ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ನೋಡೋದಾದರೆ, ವಿ ಹ್ಯಾವಂಟ್ ಸೀನ್ ಹರ್ ಮೆನಿ ವೀಕ್ಸ್. ಸುಮಾರು ವಾರಗಳಿಂದ ನಾನು ಅವಳನ್ನು ನೋಡಿಲ್ಲ. ಈ ಥರ ಈ ಟೆನ್ಸನ್ನು ಬಳಕೆ ಮಾಡ್ತೀವಿ. ಅದರ ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸಿನ್ಸ್ ಮತ್ತು ಫಾರ್ ಅನ್ನು ಹಾಕಿ ಹೇಗೆ ಬಳಸಬೇಕು. ಸಿನ್ಸ್ ಆ್ಯಂಡ್ ಫಾರ್ ಆರ್ ಆಫನ್ ಯೂಸ್ಡ್ ವಿತ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನೊಳಗೆ ಸಿನ್ಸ್ ಫಾರ್ ಅನ್ನು ಬಳಸ್ತಿರ್ತೀವಿ ಟು ರೆಫರ್ ಟು ಅ ಪೀರಿಯಡ್ ಆಫ್ ಟೈಮ್ ಅಪ್ ಟು ದ ಪ್ರೆಸೆಂಟ್. ಟೈಮ್ ಸೆನ್ಸನ್ನು ಹೇಳುವಂಥ ಸಂದರ್ಭದೊಳಗೆ ಸಿನ್ಸ್ ಈಸ್ ಯೂಸ್ಡ್ ವಿತ್ ಅ ಪಾಯಿಂಟ್ ಇನ್ ದ ಟೈಮ್. ಅಕ್ಯುರೇಟ್ ಪಾಯಿಂಟ್ ಇದ್ದಾಗ ಸಿನ್ಸ್ ಬರ್ತೈತಿ. ಫ್ರಮ್ ದ್ಯಾಟ್ ಪಾಯಿಂಟ್ ಆಫ್ ದ ಟೈಮ್ ಆಫ್ ಸ್ಪೀಕಿಂಗ್, ಪರ್ಫೆಕ್ಟ್ ಟೆನ್ಸ್ನೊಳಗೆ ಟೈಮ್ ಪಾಯಿಂಟ್ ಆಫ್ ದಿ ಟೈಮ್ ಇದ್ದಾಗ ಹೆಂಗೆ ಇಲ್ಲಿ ಐತೆ ನೋಡ್ರಿ. ಟಾಮ್ ಹ್ಯಾಸ್ ಬೀನ್ ಹಿಯರ್ ಸಿನ್ಸ್ 4 o'clock ಅಂದರೆ ಈಗೂ ಅಲ್ಲೇ ಅದಾನ, 4 ಗಂಟೆಯಿಂದನೂ ಇಲ್ಲೇ ಅದಾನ ಟಾಮ ಅನ್ನುವಂಥ ಅರ್ಥ. ಹ್ಯಾಸ್ ಬೀನ್, ಟಾಮ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹೀ ಆಗೋದ್ರಿಂದ ಹೀ ಮುಂದೆ ಯಾವಾಗಲೂ ಏನು ಬರ್ತೈತಿ, ಹ್ಯಾಸ್ ಬರ್ತೈತಿ. ಫಾರ್ ಯಾವಾಗ ಅಂದರೆ ಜನರಲ್ ಸೆನ್ಸ್. ಫಾರ್ ಈಸ್ ಯೂಸ್ಡ್ ವಿತ್ ಅ ಪೀರಿಯಡ್ ಆಫ್ ಟೈಮ್ ಫಾರ್ 2 days 1 hour ಈ ಒಂದು ಅರ್ಥ. ಫಾರ್ ಅ ಲಾಂಗ್ ಟೈಮ್ ಫಾರ್ ಯೂಸ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅ ಪೀರಿಯಡ್ ಆಫ್ ಟೈಮ್ ಎಕ್ಸ್ಟೆಂಡಿಂಗ್ ಅಪ್ ಟು ದ ಪ್ರೆಸೆಂಟ್. ಅವಾಲಿಂದ ಇವತ್ತಿನ ಮಟ್ಟ, ಈಗಿನ ಮಟ್ಟ, ಈ ಕ್ಷಣದ ಮಟ್ಟ ಅನ್ನುವಂಥ ಅರ್ಥ. ಐ ಹ್ಯಾವ್ ಲಿವ್ಡ್ ಇನ್ ದ ಹಾಸ್ಟೆಲ್ ಫಾರ್ 2 years. ನಾನು 2 ವರ್ಷದಾಗಿಂದ ಹಾಸ್ಟೆಲ್ನಾಗ ಇದ್ದೀನಿ. ಓ ಮರ ಅಂದರೆ ಈಗೂ ಇನ್ನೂ ಹಾಸ್ಟೆಲ್ನಾಗ ಇದ್ದೀನಿ ಅನ್ನುವಂಥ ಅರ್ಥ. ಇನ್ನು ಫಾರ್ ಆ್ಯಕ್ಷನ್ಸ್ ಅಕರಿಂಗ್ ಅನ್ಸ್ಪೆಸಿಫೈಡ್ ಟೈಮ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಫಾರ್ ರೀಸೆಂಟ್ ಆ್ಯಕ್ಷನ್, ಸಿ ಹ್ಯಾಸ್ ಜಸ್ಟ್ ಗಾನ್ ಔಟ್. ಅವಳು ಈಗ ಹೋದ್ಲು ನೋಡು ಅಂದ್ರೆ ಅವಳು ಹೋಗಿ ಕೆಲವೇ ಕ್ಷಣಗಳಾಯಿತು, ಕೆಲವೇ ನಿಮಿಷಗಳಾಯಿತು. ಜಸ್ಟನ್ನು ಬಳಸಿವಿ ಇಲ್ಲಿ. ಸ್ಟಿಲ್ಲನ್ನು ಹೆಂಗೆ ಬಳಸ್ಬೇಕು? ಈ ಸ್ಟಿಲ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹೀಸ್ ಹೋಮ್ವರ್ಕ್. ಇದುವರೆಗೂ ಇಷ್ಟೊತ್ತಾದರೂ ಅವ ತನ್ನ ಹೋಮ್ವರ್ಕನ್ನು ಮುಗಿಸಿಲ್ಲ ಅನ್ನುವಂಥ ಅರ್ಥ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಫಾರ್ ರಿಪೀಟೆಡ್ ಆರ್ ಹ್ಯಾಬಿಚುವಲ್ ಆ್ಯಕ್ಷನ್. ಹ್ಯಾಬಿಚುವಲ್ ಆ್ಯಕ್ಷನ್ನಿಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಹೆಂಗೆ ಬಳಸ್ತೀವೋ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಕೂಡ ಬಳಸ್ತೀವಿ. ದ ಟಾಮ್ ಹ್ಯಾಸ್ ಪ್ರಾಕ್ಟೀಸ್ಡ್ ದ ಗೇಮ್ ರೆಗ್ಯುಲರ್ಲಿ ಆ್ಯಂಡ್ ಹ್ಯಾಸ್ ಆಲ್ವೇಸ್ ಒನ್ ಅವಾರ್ಡ್ಸ್. ಟಾಮ ಆ ಗೇಮನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾನೆ, ತರಬೇತಿ ಪಡಿತಾನೆ, ಹೀಗಾಗಿ ಅನೇಕ ಅವಾರ್ಡ್ಗಳನ್ನು ಗಳಿಸ್ತಾನೆ. ಹ್ಯಾಸ್ ಪ್ರಾಕ್ಟೀಸ್ಡ್ ಬಂತು ನೋಡ್ರಿ. ಇನ್ನು ಕೊನೆ ಪಾಯಿಂಟಿಗೆ ನಾ ಬಂದೆ. ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಆಫನ್ ಯೂಸ್ಡ್ ಟು ಇನ್ ಕರೆಸ್ಪಾಂಡೆನ್ಸ್. ಪತ್ರ ಲೇಖನ, ಲೆಟರ್ ರೈಟಿಂಗ್ ಅಂತ ಹೇಳ್ತೀವಲ್ಲ, ಅಂಥ ಸಂದರ್ಭದೊಳಗೆ ಹೆಂಗೆ ಬಳಸ್ತೀವಪ್ಪ ನಾವಂದ್ರೆ, ಪತ್ರ ಒಬ್ಬರು ಹಾಕಿರ್ತಾರಲ್ಲ, ನಾವು ಅವ್ರಿಗೆ ರಿಪ್ಲೈ ಮಾಡ್ತಿರ್ತೀವಿ. ಥ್ಯಾಂಕ್ ಯು ಫಾರ್ ಯುವರ್ ಲೆಟರ್ ವಿಚ್ ಐ ಹ್ಯಾವ್ ರಿಸೀವ್ಡ್. ನಿಮ್ಮ ಪತ್ರ ಇದೀಗ ತಾನೇ ನನ್ನಿಂದ ಸ್ವೀಕರಿಸಲ್ಪಡ್ತು. ಐ ಆಮ್ ಸಾರಿ ಐ ಹ್ಯಾವ್ ನಾಟ್ ರಿಟರ್ನ್ ಟು ಯುವರ್ ಫಾರ್ ಅ ಲಾಂಗ್ ಟೈಮ್. ಭಾಳ ದಿವಸಗಳಿಂದ ನನ್ನ ಪತ್ರವನ್ನು ಬರೆಯೋಕ್ಕಾಗಿರಲಿಲ್ಲ. ಹ್ಯಾವ್ ನಾಟ್ ರಿಟರ್ನ್ ನೆಗೆಟಿವ್ ಬಂದದ್ದು ನೋಡ್ರಿ. ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಸ್ಪೋಕನ್ ಇಂಗ್ಲೀಷಿನೊಳಗೆ
ನಮ್ಮ ಬರವಣಿಗೆಯೊಳಗೆ ಬಹಳಷ್ಟು ಸಹಾಯಕ ಆಗುತ್ತೆ. ಅದೇ ರೀತಿ ಮುಂದೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಕಲಿಯುವಂಥ ಸಂದರ್ಭದೊಳಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಮುಂದೆ ನಾವು ಕಲಿಯೋರಿದ್ದೀವಿ. ಹೀಗಾಗಿ ಈಗಲೇ ನಾವು ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ಇದು ನಿಮ್ಮ ಮುಂದಿನ ಒಂದು ಅಭ್ಯಾಸಕ್ಕೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸಕ್ಕೆ, ಅದು ಯಾವುದೇ ಕ್ಲಾಸ್ ಇರಲಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಅಲ್ಲಿ ಇದು ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.